ರಾಜ್ಯ ರಾಜಕಾರಣದಲ್ಲಿ ಮಿಂಚಿನ ಬೆಳವಣಿಗೆ ಆಗ್ತಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಟಕ್ಕರ್ ಕೊಡುವಂತ ಹೊಸ ಪಕ್ಷ ಉದಯ ಆಗ್ತಾ ಇದೆ. ವಿಜಯದಶಮಿಗೆ ರಾಜ್ಯ ರಾಜಕಾರಣದಲ್ಲಿ ಹೊಸ ಕ್ರಾಂತಿ ಫಿಕ್ಸ್. ಹಿಂದೂ ಹುಲಿ ಫೈರ್ ಬ್ರ್ಯಾಂಡ್ ಯತ್ನಾಳ್ ಏನು ಹೇಳಿದ್ರು? ರಾಜ್ಯದಲ್ಲಿ ಹೊಸ ಪಕ್ಷವನ್ನ ಕಟ್ಟೇ ಬಿಡ್ತಾರಾ ಯತ್ನಾಳ್ ಅವರು? ವಿಜೇಂದ್ರ ಮತ್ತು ಟೀಮ್ಗೆ ಯತ್ನಾಳ್ ಓಪನ್ ಚಾಲೆಂಜ್ ಅನ್ನ ಮಾಡಿದ್ದಾರೆ. ಬಿಜೆಪಿಯಲ್ಲಿ ಈ ಬದಲಾವಣೆ ಆಗದೆ ಹೋದ್ರೆ ಕ್ರಾಂತಿ ಫಿಕ್ಸ್ ನೋಡಿ. ಬಿಜೆಪಿ ಹೈಕಮಾಂಡ್ಗೆ ವಾರ್ನಿಂಗ್ ಅನ್ನ ಕೊಟ್ಟು ಬಿಟ್ರ ಹಿಂದೂ ಹುಲಿ. ಯತ್ನಾಳ್ ಜೊತೆ ರೆಬಲ್ಸ್ ಸೇರಿ ಹೊಸ ಪಕ್ಷವನ್ನ ಕಟ್ಟೇ ಬಿಡ್ತಾರಾ? ಯತ್ನಾಳ್ ಹೊಸ ಪಕ್ಷಕ್ಕೆ ಇನ್ನು ಬಲ, ಅಜೆಂಡಾ ಹಿಂದೂ ಧರ್ಮ. ಹಾಗಾದ್ರೆ ಯತ್ನಾಳ್ ಕೊಟ್ಟಂತಹ ಆ ವಾರ್ನಿಂಗ್ ಆದ್ರೂ ಏನು ಗೊತ್ತೇನು? ಯತ್ನಾಳ್ ಅವರು ಬಹಿರಂಗವಾಗಿದೆ ಗುಡುಗಿದ್ದಾರೆ. ಹೊಸ ಪಕ್ಷದ ಸುಳಿವನ್ನ ಬಿಚ್ಚಿಟ್ಟಿದ್ದಾರೆ. ಓಪನ್ ಚಾಲೆಂಜ್ ಅನ್ನುವಂತ ನಿಟ್ಟಿನಲ್ಲಿ ಯತ್ನಾಳ್ ಅವರು ಬಿಜೆಪಿಯ ಉಚ್ಚಾಟಿತ ಶಾಸಕ, ಹಿಂದೂ ಹುಲಿ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸಿಕೊಂಡಿರುವಂತ ಯತ್ನಾಳ್ ಅವರು ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಎಲ್ಲರಿಗೂ ಕೂಡ ಟಕ್ಕರ್ ಕೊಡುವಂತ ಹೊಸ ಪಕ್ಷವನ್ನ ಕಟ್ಟೇ ಬಿಡ್ತಾರ? ಆ ಬಗ್ಗೆ ಯತ್ನಾಳ್ ಅವರು ಬಹಿರಂಗವಾಗಿ ಹೇಳಿದ್ದಾರೆ. ಈ ಮೂಲಕವಾಗಿ ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಿದೆ. ಈಗಾಗಲೇ ದೊಡ್ಡ ಮಟ್ಟದ ಅಸಮಾಧಾನವನ್ನ ಹೊಂದಿ ಬಿಜೆಪಿಯಿಂದ ಉಚ್ಚಾಟಿತರಾಗಿದ್ದಾರೆ. ಮತ್ತೆ ಇಂಥ ಭ್ರಷ್ಟ ಕುಟುಂಬನೇ ಬಿಜೆಪಿ ಮುಂದುವರಿಸಿದ್ರೆ ನಾನು ವಿಚಾರ ಮಾಡ್ತೀನಿ. 224 ಹಾಕ್ತೀನಿ ಸರ್. ತಾವು ವಿಜಯದಶಮಿ ಹೊತ್ತಿಗೆ ಪಕ್ಷದ ಬಗ್ಗೆ ಮಾತಾಡ್ತೀನಿ ಅಂತ ಒಂದು ಹಿಂದೆ ಹೇಳಿದ್ರಿ. ಇಲ್ಲ, ವಿಜಯದಶಮಿವರೆಗೆ ಈ ಯಡಿಯೂರಪ್ಪ ಕುಟುಂಬನ ಇಳಿಸಿದ್ರಂದ್ರೆ ಅವಾಗ ಬಿಜೆಪಿ ಬೇಕಾದ್ರೆ ಒಂದು ಪತ್ರ ಬರಿತೀನಿ, ನನ್ನ ಪಕ್ಷಕ್ಕೆ ತಗೋರಿರ್ತದೆ. ಈಗ ಮನೆ ಪತ್ರ ಬರ್ತೀನಿ ಅನ್ನೋದು ಭಾಳ ಶುದ್ಧ ಸುಳ್ಳು, 100ಕ್ಕೆ 100 ಸುಳ್ಳು. ಅವಾಗ ಬರೀತೀನಿ, ನಾನು ನಿಷ್ಠಾವಂತ ಇದ್ದೀನಿ, ನಾನು ನರೇಂದ್ರ ಮೋದಿಯವ್ರ ಬಗ್ಗೆ ಏನು ಮಾತಾಡಿಲ್ಲ, ಹಿಂದುತ್ವದ ವಿರುದ್ಧ ಕೆಲಸ ಮಾಡಿಲ್ಲ, ಭ್ರಷ್ಟಾಚಾರ ಆರೋಪ ಇಲ್ಲ, ಅಮಿತ್ ಶಾರಿಗೆ ಬೈದಿಲ್ಲ, BJPಗೆ ಬೈದಲ್ಲ, ಅದಕ್ಕೆ ನಾನು ಪಕ್ಷಕ್ಕೆ ತಗೋರತ್ತೆ ಹೇಳ್ತೀನಿ. ಇಲ್ಲ ಹಮ್ಕೋ ವಿಜೇಂದ್ರ ಚಾಯಿ ಅಂದ್ರೆ ಮತ್ತೊಂದು ಪಕ್ಷ ಕಟ್ತೀನಿ. ಮತ್ತು ಇಂಥ ಭ್ರಷ್ಟ ಕುಟುಂಬನೇ ಬಿಜೆಪಿ ಮುಂದುವರಿಸಿದ್ರೆ ನಾನು ವಿಚಾರ ಮಾಡ್ತೀನಿ. 224 ಹಾಕ್ತೀನಿ ಸರ್. ತಾವು ವಿಜಯದಶಮಿ ಹೊತ್ತಿಗೆ ಪಕ್ಷದ ಬಗ್ಗೆ ಮಾತಾಡ್ತೀನಿ ಅಂತ ಒಂದು ಹಿಂದೆ ಹೇಳಿದ್ರಿ. ಇಲ್ಲ, ವಿಜಯದಶಮಿವರೆಗೆ ಈ ಯಡಿಯೂರಪ್ಪ ಕುಟುಂಬನ ಇಳಿಸಿದ್ರಂದ್ರೆ ಅವಾಗ ಬಿಜೆಪಿ ಬೇಕಾದ್ರೆ ಒಂದು ಪತ್ರ ಬರಿತೀನಿ, ನನ್ನ ಪಕ್ಷಕ್ಕೆ ತಗೋರಿರ್ತದೆ. ಈಗ ಮನೆ ಪತ್ರ ಬರ್ತೀನಿ ಅನ್ನೋದು ಭಾಳ ಶುದ್ಧ ಸುಳ್ಳು, 100ಕ್ಕೆ 100 ಸುಳ್ಳು. ಅವಾಗ ಬರೀತೀನಿ.